ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಹೋಪ್ ಆಲ್ ಆಫ್ ಯು ಡೂಯಿಂಗ್ ಫೈನ್ ಅಂತ ಅನ್ಕೊತೀನಿ. ಸೊ ನೋಡಿ, ಇದೇ ನಾನು ಸ್ಕೂಟ್ರದ್ದು ಕೀ ಹೆಚ್ಚಿದ್ದು ಇದೊಂದು ಹೀರೋದೊಂದು ಕೀ ಚೈನ್ ತೊಗೊಂಡೆ. ಇದಕ್ಕೆ ಇದು ಅದು ಕವರ್ ಹಾಕ್ಬಿಟ್ಟು ಮನಸ್ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡ್ರೆ ಗಾಡಿನ. ಇದು ಒಂದು ಹಿಮಾಲಯನ್ನು ಏನಿಲ್ಲ, ಇವಾಗ ಸ್ಕೂಟ್ರ್ ಬಂದಿರೋದ್ರಿಂದ ಸ್ಕೂಟ್ರ್ ಜಾಸ್ತಿ ಓಡಾಡ್ತಾ ಇರೋದ್ರಿಂದ ಇದಕ್ಕೆ ಸ್ವಲ್ಪ ರೆಸ್ಟಿಗೆ ಸಿಕ್ಕಿದೆ ಹಿಮಾಲಯನ್ಗೀಗ. ಹೀಗೆ ಕವರ್ ಹಾಕಿ ಒದಿಸಿಟ್ಟಿದ್ದೀನಿ. ನಮ್ಮದು ಏನಾದರೂ ಮೇನ್ ರೋಡಲ್ಲಿ ಮನೆ ಇರೋದ್ರಿಂದ ತುಂಬ ವೆಹಿಕಲ್ ಮೂವ್ಮೆಂಟು ಮತ್ತು ಫ್ರೀಕ್ವೆಂಟಾಗಿ ರೋಡ್ ವರ್ಕ್ಸ್ ಮಾಡ್ತಾನೇ ಇರ್ತಾರೆ. ಇಲ್ಲಿ ಆ ಫ್ರೀಕ್ವೆಂಟಾಗಿ ರೋಡ್ ವರ್ಕ್ಸ್ ಮಾಡ್ತಾ ಇರೋದ್ರಿಂದ ಈ ಥರ ಕವರ್ ಹಾಕ್ಸಿ ನಿಲ್ಲಿಸ್ಬೇಕಾಗತ್ತೆ. ಇದು ನೋಡಿ ಅಷ್ಟೇ, ಗಾಡಿನೂ ಅಷ್ಟೇ 2 ದಿವಸ ಒರೆಸಿಲ್ಲ ಅಷ್ಟೇ. 2 ದಿವಸ ಒರೆಸಿಲ್ದಿರೋಕ್ಕೆ ಎಷ್ಟು ಧೂಳು ಕೂತಿದೆ ನೋಡಿ ಇಲ್ಲಿ. ಸ್ನೇಹಿತರೆ, ಇಲ್ಲಿ ವಾಷಿಂಗ್ ಸೆಂಟರ್ ಹತ್ರ ಬಂದಿದ್ದೇನೆ ನೋಡಿ. ನಾನು ಗಾಡಿ ಕೊಟ್ಟಿದ್ದೇನೆ ಅಲ್ಲಿ ವಾಶ್ ಮಾಡೋಕ್ಕೆ. ಇದೇ ಫಸ್ಟ್ ಟೈಮ್ ಗಾಡಿ ವಾಶಿಗೆ ಕೊಟ್ಟಿರೋದು. ಗಾಡಿ ಡೆಲಿವರಿ ತೊಗೊಂಡಾಗಿಂದ ಬರೀ ಒರೆಸಿಟ್ಕೊಂಡಿದ್ದೆ 1-2 ಸಲ, ಯಾವತ್ತೂ ವಾಶ್ ಮಾಡ್ತಿರಲಿಲ್ಲ. ಇದೇ ಫಸ್ಟು ವಾಶ್ ಮಾಡ್ತಾ ಇರೋದು. ನೀಟಾಗಿ ವಾಶ್ ಮಾಡ್ತಾರೆ, ಟೈರೆಲ್ಲ ರಬ್ ಮಾಡಿ ನೀಟಾಗಿ ಮಾಡ್ತಾರೆ ವಾಶ್. ನಾವು ಸಿ.ಕೆ ಗಿರಿ ಯಾರೇ ಬಂದರೂ ಇಲ್ಲೇ ವಾಶಿಗೆ ಕೊಡೋದು. ಕಾರ್ ಆಗಲಿ ಬೈಕ್ ಆಗಲಿ ಇಲ್ಲಿಗೆ ತನಕ ವಾಶಿಗೆ ಕೊಡೋದು. ತುಂಬ ನೀಟಾಗಿ ಮಾಡ್ತಾರೆ ಕೆಲಸ ಇಲ್ಲಿ. ಇವ್ರ ಮನೆ ಹತ್ರನೂ ಬಂದು ವೆಹಿಕಲ್ ವಾಶ್ ಮಾಡ್ತಾರಂತೆ ಲೋಕಲಲ್ಲಿ. ಇವ್ರದ್ದು ಫೋನ್ ನಂಬರ್ ಬೇಕು, ಯಾರಿಗಾರು ಬೇಕಾದ್ರೆ ಕೇಳಿ ಹಾಕ್ತೇನೆ. ಈಗ ಫೋಮ್ ಹಾಕಿ ಕ್ಲೀನ್ ಮಾಡಿದಾಯಿತು. ಈಗ ಇದು ಮಾಡ್ತಾಯಿದ್ದಾರೆ, ವಾಟರ್ ವಾಶ್ ಮಾಡ್ತಾಯಿದ್ದಾರೆ. ಟೈಮ್ ಲ್ಯಾಸ್ ಜುಗಾಡ್ ಕೇರ್ ಮಾಡಿಬಿಟ್ಟು ಮಾಡ್ತಾರೆ. ನೋಡಿ, ಕಾರ್ ವಾಶ್ ಅವ್ರದ್ದು ಡೀಟೇಲ್ಸು. ಮನೆ ಬಂದು ವಾಶ್ ಮಾಡ್ತಾರೆ ಅಂತ ಫುಲ್ ಬಾಡಿ ವಾಶು, ಕಾರ್ ವಾಶಲ್ಲಿ ಗ್ಲಾಸ್ ಕ್ಲೀನಿಂಗು ಇದೆಲ್ಲ ನೋಡಿ. ಮನೆಗೂ ಬಂದು ಬೇಕಾದ್ರೆ ಮಾಡ್ತಾರೆ ಇದನ್ನು, ಇಲ್ಲ ಇಲ್ಲಿಗೂ ತಂದು ಬಿಡ್ಬೋದು ನ್ಯೂಸ್. ನೋಡಿ ಕೆಳಗೆ ಫೋನ್ ನಂಬರ್ 2 ನಂಬರ್ ಅವ್ರದ್ದಿದೆ ನೋಡಿ. ಇವರೇ ವಾಶ್ ಮಾಡೋದು. ಚೆನ್ನಾಗಿ ಮಾಡ್ತಾರೆ ನಮ್ಮ ಹುಡುಗರು. ನಾವು ಇಲ್ಲೇ ಬಂದು ಸರ್ವಿಸಿಗೆ ವಾಶಿಗೆ ಕೊಡೋದು. ಕಾರ್ ಆಗಲಿ ಸ್ಕೂಟರ್ ಆಗಲಿ ಎಲ್ಲ ಇವ್ರ ತಂದು ಕೊಡೋದು. ನೀಟಾಗಿ ಮಾಡಿಕೊಟ್ರು. ಪಟ್ ಅಂತ 2 ನಿಮಿಷ ಕೆಲಸನೇ ಆಗೋಯ್ತು. ಓಕೆ, ಥ್ಯಾಂಕ್ ಯು ಸರ್. ಗಾಡಿ ವಾಶ್ ಆಯಿತು. ಇಲ್ಲಿಂದ ಓಟ್ಬಿಟ್ಟು ಈಗ ಸ್ಟಿಕರ್ ಶಾಪ್ ಹತ್ರ ಹೋಗೋಣ ಅಂತ. ಗಿರಿ ಮತ್ತು ಸಿ.ಕೆ ಬರ್ತಾರೆ ಸ್ಟಿಕರ್ ಶಾಪ್ ಹತ್ರ. ಸೊ ಅಲ್ಲಿ ಹೋಗಿ ಸಿಗೋಣ ಬನ್ನಿ. ಸೊ ಸ್ಟಿಕರ್ ಶಾಪ್ ಹತ್ರ ಬಂದ್ರಿ. ಗಾಡಿ ಇದೆ ಸ್ಟಿಕರ್ ಅಂಗಡಿ ಅವ್ರು ಸತೀಶಂದು. ಎಲ್ಲ ಹೋಗಿದ್ದಾರೆ ನೋಡಿ. ಗಿರಿ ಮತ್ತು ಸಿ.ಕೆ ಬಂದರು. ಇಲ್ಲಿ ನೋಡಿ ಗಿರಿಯವರು ಕಾಲಿಗೆ ಏಟ್ ಬಿದ್ದಿದ್ರು ನೋಡಿ. ಸಾಹಸ, ಅರೆ ಸಾಹಸ. ಬರಬೇಕು ಗಿರಿಯವರು. ನಮಸ್ಕಾರ ಶ್ರೀ ಹರಿಯವ್ರಿಗೆ. ನಮಸ್ಕಾರ. ಹಿಂಗಿದೆ. ಇವಾಗ ನೆಕ್ಸ್ಟ್ ಲುಕ್ ಚೇಂಜ್ ಆಗುತ್ತೆ. ಏನೇನು ಮಾಡಿಸ್ತೀನಿ ಅಂತ ನೀವು ನೋಡ್ತೀರಾ? ಏನು ಇವ್ರು ಹೇಳ್ತಾರೆ ನೋಡಿ, ಪೇಂಟ್ ಗಿಂಟ ಚೇಂಜ್ ಮಾಡಂಗೆ ಅವರೇ. ಏನು ಚೇಂಜ್ ಮಾಡ್ಸಲ್ಲ. ಫಸ್ಟ್ ಇನ್ಸ್ಟಾಗ್ರಾಮು ಇದು ಸ್ಟಿಕರ್ ಹಾಕ್ಸಿದ್ದಾರೆ. ಅದೊಂದು ಹೌದು, ಅದು ಮಾಮೂಲಿ. ಅದು ಇನ್ಸ್ಟಾಗ್ರಾಮ್ ಇದಾಗೋದು. ಇವ್ರ ಗಾಡಿಗೆ ಏನೇನು ಮಾಡಿಸ್ತಾರೆ ಅಂದರೆ ಫಸ್ಟು ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬ್ದು ಹ್ಯಾಂಡಲ್ದು ಇದಾಕ್ಸ್ತಾರೆ 2. ಅದು ಎಲ್ಲ ಹಾಕ್ತಾರೆ. ನನಗೆ ಗೊತ್ತಿರೋ ಇಲ್ಲಿ ಹಾಕ್ಬೋದು. ಇಲ್ಲೊಂದು ಹಾಕ್ಸ್ಬೋದಲ್ಲ, ಹಂಗೆ ಇರೋದು. ಬ್ಲ್ಯಾಕ್ ಕಲರ್ ಹಾಕ್ಸೋಣ ಅಂತ. ಅದು ಏನಾದ್ರು ರೋಡ್ ಕವರ್ ಅಡ್ಡ ಕಾಣಿಸಲ್ವಂತ. ವ್ಯೂವರ್ಸ್ ಕಾಣಿಸಲ್ಲ, ಸಬ್ಸ್ಕ್ರೈಬರ್ಸ್ಗೆ ಅದ್ರಲ್ಲಿ ಕಾಣಿಸುತ್ತಾ? ಇದ್ರಲ್ಲಿ ಕಾಣಿಸುತ್ತೆ. ಟ್ರಾನ್ಸ್ಪರೆಂಟ್ ಅಲ್ಲ. ಅದೇ ಒಂದು ರೈಡ್ ಮಾಡಿ ನೋಡ್ತೀನಿ, ಹೆಲ್ಮೆಟ್ ಹಾಕೊಂಡು ಗೊತ್ತಾಗುತ್ತೆ. ಅಡ್ಡ ಬರುತ್ತಿದ್ದು. ಅದೇ ಅಡ್ಡ ಬರುತ್ತೆ, ಬಟ್ ಅದಕ್ಕಿಂತ ಹೈಟ್ ಬರುತ್ತೆ. ಅಲ್ಲ, ಅವ್ರು 2 ಗ್ಲಾಸ್ ಇಟ್ಕೊತಾರೆ. ಒಂದು ಈ ಥರ ಟ್ರಾನ್ಸ್ಪರೆಂಟ್, ಒಂದು ಫುಲ್ ಬ್ಲ್ಯಾಕ್. ಹಂಗೆ ಅವ್ರಿಗೆ ಗೊತ್ತಲ್ಲ. ನಾನು ಟಾಪ್ ರ್ಯಾಕ್ 2 ಇಟ್ಕೊಂಡವ್ರೆ, ಹಂಗೆಲ್ಲ ಗೊತ್ತಲ್ಲ ಅವ್ರದ್ದು. ಇದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಹಾಕ್ಸ್ತಾರೆ. ಎಲ್ಲ ಇವಾಗ ಹೇಳ್ಬೇಡ, ಸುಮ್ಮನೆ ಇರಲ್ಲ. ನೋಡಿ ಹಾಕ್ಸ್ತಾರೆ ಅಂತ ನಾನು ಗೆಸ್. ಆಮೇಲೆ ಗೆಸ್ ವರ್ಕು ನಿಮ್ ಚೇಂಜ್ ಆಗ್ಬೋದಲ್ಲ ಆಮೇಲೆ. ಮಾಮೂಲಿ ದೇವ್ರದ್ದು ಗೊತ್ತಲ್ಲ, ಎಲ್ಲರೂ ಇಲ್ಲ ಹಾಕ್ಸೋದು, ಅದನ್ನು ಹಾಕ್ಸ್ತಾರೆ ಅಂತ ಅವ್ರಿಗೆ ಗೊತ್ತು. ಇದು ಬ್ಯಾಂಕ್ ಬಿಲ್ಡಿಂಗ್. ಇದು ವಿಕೆಟ್ ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ಫುಲ್ ಹೊಗೆ ಹಾಕ್ಬಿಟ್ಟವ್ರೆ. ಬ್ಯಾಂಕ್ ವಿಕೆಟ್ ಆಗಿದೆ ಏನೋ ಗೊತ್ತಾಗ್ತಲ್ಲ. ಫುಲ್ ಹೊಗೆ ಹಾಕಿ ಮಾಡ್ಬಿಟ್ಟವ್ರೆ. ಏ ಗಾಡಿ ಒಳ್ಳೆ ನೀವೇ ಹಾಕ್ರಿ ಗಿರಿ. ಕಮಾನ್, ಯು ಕ್ಯಾನ್ ಡೂ ಇಟ್. ಐಸೆ ಏನ್ರಿ ಕುಂಟನ್ ಹಾಂ
ಕುಂಟಿನ ಮೇಲೆ ಕರುಣೆನೇ ರೀ ಯಾಕೆ ಕುಂಟ ಇವಾಗ ಕುಂತಾ ಇದ್ರ ರೀ ಇವಾಗ ಕ್ಯಾಮ್ರಾ ಆನ್ ಮಾಡಿ ಕುಂತಾವ್ರೆ ಇಲ್ಲ ಇಷ್ಟೊತ್ತಲ್ಲಿ ಗಾಡಿ ಓಡಿಸ್ಕೊಂಡು ಇಲ್ಲ ಒಂದೇ ಬ್ರೇಕ್ ಡ್ಯಾನ್ಸ್ ಆಗ್ತಿದ್ದೆ 100 ಓಡಿಸ್ಕೊಂಡ್ ಬಂದಿರಿ ಗಾಡಿ ಇವಾಗ ನೋಡ್ದೆ ನಾನು ಅಲ್ಲಿ 100 ಅಂತೆ 100 ಏನ್ರಿ ನಿಮ್ದು ಫುಲ್ ಊಟ ಚೇಂಜ್ ಆಗ್ಬಿಡುತ್ತೆ ಎಲ್ಲಿ ಹೋಗಿದ್ದೀರಾ ಎಲ್ಲಿ ತಿರ್ತಿನ ಜನರ ಹಾಕಿದ್ದು ಸಿಕ್ಕಿ ಅವ್ರ ಗಾಡಿ ಒಳಗಾಗ್ತಿದಾರೆ ಸಿಕ್ಕಿ ಆರಿಸ್ಬೇಕು ಹಂಗೆ ಜಿಂಕೆನ ಈ ಅಯ್ಯೋ ಆ ಕಾಲ ಹೋಗ್ಬಿಟ್ರದು ಈಗ ಓಡಿಸ್ಕೊಂಡು ಬಂದಿದ್ದು ಗೊತ್ತಾಗಿಲ್ಲ ನಿಧಾನಕ್ಕೆ ಬರುವಂತೆ ನಾನು ಹೇಳಿ ನಿಧಾನಕ್ಕೆ ಹಾಕೊಂಡ ನಿಧಾನಕ್ಕೆ ಹಾಕ್ಬೇಕಾ ಏನೇ ನಮ್ಮ ಜೊತೆ ಹೇಳೋರ್ಗೆ ಲೆಟ್ ಸ್ಟಾರ್ಟ್ ಇದು ಇದನ್ನ ತೆಗ್ಬಿಡಿ ಎರಡು ಕಡೆನೂ ಸರಿ ಸೆಂಡು ತೆಗಿಬೇಕು. ಹಿಂಗೆ ಬಂದು ಇದಾಗತ್ತಲ್ಲ ಇಳಿತಾ ಇರೋದು ಅದು ಸ್ವಲ್ಪ ದೊಡ್ಡದಾಗಿ ಬಂದು ಇಲ್ಲಿ ಬಂದೆ ನೆಕ್ಸ್ಟು ನಮ್ಮ ಇದಕ್ಕೆ 5 ನಂಬರ್ ಇಲ್ಲ ಇಲ್ಲ ಇಲ್ಲೇ ಇಲ್ಲ ಸ್ವಲ್ಪ ಕ್ರಾಸ್ ಆಗಿದೆ ಹಿಂಗೆ ಬರಲಿಲ್ಲ ಅಂದರೆ ಹಿಂಗೆ ನೋಡಿ ಇಲ್ಲ ಹಿಂಗೆ ಹಾಕ್ಸಿ ಸ್ವಲ್ಪ ಕಟ್ಟಾಗಿರೋ ಥರ ಹಾಕ್ಸಿ ಹಾಂ ಸ್ಟ್ರೈಟಾಗಿ ಇರ್ಬೇಕು ಅಲ್ಲ ಇದೇ ಥರ ಫಾಂಟ್ ಥರ ಆಗಲಿ ಚೆನ್ನಾಗಿರ್ತಲ್ಲ ಹಾಂ ಅದ್ರ ಹತ್ರ ನೋಡಿ 5 ನಂಬರ್ 5 ಒಳ್ಳೆ ಮಾಮೂಲಿ ಈಗ ಇದು ಹ್ಯಾಂಡಲ್ ಬಗ್ಗೆ ಯೂಟ್ಯೂಬ್ದು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಚಾನಲ್ಲು ಮಾಮೂಲಿ ನೆಕ್ಸ್ಟು ನೀವು ಯಾರಾದ್ರು ಹೇಳಬೇಕು ಇಲ್ಲ ಹಾಕ್ಸೋದನ್ನ ಇಲ್ಲ ಮುಂದೆ ಹಾಕ್ಸೋ ಒಂದು ತಿಳ್ಕೊಂಬಿಡೋಣ ಟಿನ್ ಅದು ಇದು ಬೇಡ ಅದು ಟಿನ್ ಬೇಡ ಅದು ಇದ್ ಬೇಡ ಇವಾಗ ಅದು ಅದು ಏನು ಗೊತ್ತಾ ಒಂದು ಲಾಕ್ ಲೈಟ್ ಸ್ಮೋಕ್ ಇದೆಯಾ ಅದೇ ಸ್ಮೋಕ್ ಲೈಟ್ ಸ್ಮೋಕು ಲೈಟ್ ಕಾಣಿಸುತ್ತಾ ಲೈಟ್ ಅಲ್ಲ ಸ್ಮೋಕ್ ನಮಗೆಲ್ಲ ಇದು ಲಾಗಲ್ಲಿ ಕಾಣಿಸುತ್ತಾ ಸ್ವಲ್ಪ ಅಡ್ಡಲ್ಲ ಆಗುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ ಗೊತ್ತಾ ಸದ್ಯಕ್ಕೆ ಬೇಡ ಒಂದು ಲಾಕ್ ಮಾಡ್ತೀನಿ ನನ್ನ ಕ್ಯಾಮ್ರಾ ಹೆಂಗಿದೆ ಅಂತ ನೋಡ್ಕೊತೀನಿ ಅದಾದ್ಮೇಲೆ ಮಾಡಿಲ್ಲ ಸುಮ್ಮನೆ ದೇವ್ರು ಹಾಕ್ಸ್ಬಿಡು ಅಲ್ಲಿ ಅದು ಹಾಕ್ಸ್ಕೊ ಇಲ್ಲ ಒಳಗಡೆ ಹಾಕ್ಸ್ಕೊತೀನಿ ದೇವರು ಹಾಂ ಒಳಗಡೆ ಅದು ಇಲ್ಲಿ ನಿಮ್ದು ಚಾನಲ್ ಮತ್ತು ಇದು ಇಲ್ಲ ಇಲ್ಲ ಹ್ಯಾಂಡಲ್ ಹಾಕ್ಸ್ಕೊತೀನಿ ವ್ಯೂ ಕಲಿ ಹಾಕ್ಕೊಂಡು ಎಲ್ಲ ತೆಗಿತವ್ರೆ ಎಲ್ಲಿ ಕರೆಕ್ಟಾಗಿ ಇಷ್ಟು ನಾನು ಅದು ಇಲ್ಲಿ ಹಾಕ್ಸ್ತೀನೋ ಈ ಸೈಡು ಇಲ್ಲೊಂದು ಹಾಕ್ಸ್ತೀನಿ ಕಾಣಿಸೋದು ಇಲ್ಲೇನೋ ಬುಲ್ ಬರ್ತದಂತೆ ಇಲ್ಲಿ ಇಲ್ಲಿ ಈ ಇದಕ್ಕೆ ಹಾಕ್ಸೋ ಕರೆಕ್ಟಾಗಿ ಅಂದರೆ ಇಲ್ಲಿ ಮೇಲ್ಗಡೆ ಕಾಣಿಸ್ಕೊಂಡು ಆ್ಯಕ್ಚುಲಿ ಚಾನಲ್ ಮುಂದೆ ಯಾರು ನೋಡಲ್ಲ ಕಣೋ ಇಲ್ಲ ಹಿಂದೆ ಇರಬೇಕು ಇಲ್ಲ ಅದೇ ಸೈಡಲ್ಲಿ ಇರಬೇಕು ಹಿಂದೆ ಇದ್ರೆ ಬೆಸ್ಟ್ ಚಾನಲ್ ಹಿಂದೆ ಅಲ್ಲಲ್ಲ ಇವ್ರು ಹೇಳ್ತಾರ ಪ್ರಕಾರ ಗಾಡಿ ಪಾರ್ಕ್ ಮಾಡಿದಾಗ ಪಾರ್ಕಿಂಗ್ ಪಾರ್ಕ್ ಮಾಡಿದಾಗ ಇಲ್ಲೂ ಇರ್ತದೆ Parking ಇಲ್ಲೂ ಮಾಡೋದು ಇರುತ್ತೆ ಎಲ್ಲಾರು ಒಂದು ಕಡೆ ಇರುತ್ತೆ ನೋಡಿದ್ರೆ ಇದು ತಿನ್ನೋರಕ್ಕೆ ಹೊಡ್ಸ್ಕೊಂಬಿಡಿ ಸ್ವಲ್ಪ ದೂಡಾಗಿದೆ ನಿಲ್ಸ್ಬಿಡಿದ್ದಲ್ಲ ಹಂಗೆ ಬೇರೆ ಏನಾದರೂ ಕೊಡಿ ಸಜೆಷನ್ ಆಮೇಲೆ ಇಲ್ಲಿಗೆ ಚಾರ್ಸಿಗೆ ಇದಕ್ಕೆ ಚಾರ್ಸಿಗೆ ಚಾಸಿಗೆ ಇಲ್ಲಿ ಏನು ಮಾಡ್ಸೋಣ ಚೆನ್ನಾಗಿ ಒಳ್ಳೆ ಸ್ಪೋರ್ಟಿ ಲೈಫ್ ಸಾಕೋಣ ಹಾಂ ಮಡ್ಲೈಫ್ ಹಾಂ ಮಡ್ಲೈಫ್ ಆಫ್ ರೋಡರ್ ಆಫ್ ರೋಡರ್ ಅಂತ ಹಾಕೋಣ ಇಲ್ಲ ಮಡ್ ಲೈಫ್ ಅಂತ ಹಾಕೋಣ ಎರಡು ಚೆನ್ನಾಗಿದೆ ಇದು ಡಕಾರ್ ಏ ಕರೆಕ್ಟು ಟಕ್ಕರ್ ಇಲ್ಲೆಲ್ಲ ಮುಂದೆ ಹಾಕೋಣ ಅಂತಿದ್ದೆ ಕಣ ಡಕಾರ ಇಲ್ಲ ಆಗ್ತದೆ ಇದೆಲ್ಲ ನಿಮ್ಮ ಗಾಡಿಗೆ ಅಲ್ಲೇ ನೀನು ತಗ್ಸೇ ಬಿಟ್ಟಿದ್ದಾರೆ ಈಗ ನಾನು ಅದೇ ವ್ಯೂ ಅಡ್ಡ ಬರುತ್ತೆ ಅಂತ ತೆಗಿಸ್ಬಿಟ್ಟು ವ್ಯೂ ಅದು ವಿಂಡ್ಶೀಲ್ಡ್ ತೆಗ್ಸಾಕಿದೆ ನೀವಲ್ವಾ ವಿಂಡ್ಶೀಲ್ಡ್ ತೆಗಿಸ್ಬಿಟ್ಟು ಬೇಡ ಬೇರೆ ಸ್ಟಿಕ್ಕರ್ ಹಾಂ ಹಾಂ ರಿಮ್ಮಿಗೆ ಯಾವ್ದು ಹಾಕ್ತೀರಾ ವೈಟ್ ಹಾಕ್ತೀರಾ ಏನು ಬೇಡ ಬೇಡವಾ ವೈಟ್ ಚೆನ್ನಾಗಿರ್ತೈತಲ್ಲ ನಿಮಗೆ ವೈಟ್ ಅಂಡ್ ಬ್ಲೂ ಬೇಡವಾ ಒಂದು 2-3 ಫೋಟೋಗಳು ಹೊಡ್ಕೊಂಡಿದ್ದು ಸೈಡಿಂದ ನೋಡೋಕ್ಕೆ ನಿಮಗೆ ಜಂಪ್ ಆಗಿರೋ ಥರ ಇರುತ್ತೆ ಅದು. ಎರಡು ಬಂದು ಗುಯ್ತಾ ಇರ್ಬೇಕು ಫುಲ್ಲು ಹಿಂಗ್ ಬಂದಿರುತ್ತೆ ಇಲ್ಲಿಂದ ಹಿಂಗ್ ಬಂದಿರುತ್ತೆ ಇಲ್ಲಿ round ಅಷ್ಟು ದೂರ ಬೇಡ ಅವರು ಇಲ್ಲಿರಲಿ ಸಣ್ಣ ಇರುತ್ತಾ ಇಲ್ಲಿಂದ ಬಂದು ಹಿಂಗೆ ಬಂದು ಗುಯ್ತಾ ಇರೋದು ಅಷ್ಟೇ ಸ್ವಲ್ಪ ಕ್ರಾಸ್ ಆಗಿ ಇಲ್ಲಿಂದ ಹಿಂಗೆ ನೀವು ಚಿಕ್ಕದಾಯ್ತಲ್ವಾ ಗಿರಿ ಹಿಂಗಿರಲಿ ಹಾ. ಹಿಂಗೆ ಬರಲಿ ಅದು ಈ ಕಡೆ ಬರಲಿ ಸ್ವಲ್ಪ ಇಷ್ಟಲ್ಲೇ ಬರಬೇಕು ಇಷ್ಟಲ್ಲೇ ಬರಬೇಕು
ಅಲ್ಲಿ ಬರ್ತಾವೆ ಇವಾಗ ಬರ್ತಾವೆ ಆಯ್ತಪ್ಪ ನಿಂಗೆ ಅಷ್ಟೊಂದು ಪ್ರೀತಿ ಇದೆ ಹಣ್ಣು ತಂದ್ಬಿಟ್ಟು ಮನೆ ಕೊಟ್ಬಿಟ್ಟು ಹೋಗೋದಲ್ಲ ಎಲ್ಲಿ ನೀನು ಬರ್ಬೇಕು ಬೇಡ ಅಂದ್ಮೇಲೆ ನಾನು ಏನು ಬರಲಿ ಬೇರೆ ಟೈಮಲ್ಲೆಲ್ಲ ಬರ್ತೀಯಾ ಈ ಬೇರೆ ಟೈಮಲ್ಲಿ ಎಲ್ಲ ನಾವು ಕೇಳ್ಕೊಂಡು ಇಲ್ಲಾದ್ರೂ ಬರ್ತೀವಿ ಬೇರೆ ಟೈಮಲ್ಲಿ ಫುಲ್ಲ ಅಂತೆ ಬೇರೆ ಟೈಮ್ ಕರೀಲಿ ಅದು ಮನೆ ತಗೊಂಡು ಆರ ಬಿಟ್ಬಿಟ್ಟು ಕ್ಯಾಮ್ರಾ ಇಟ್ಕೊಂಡು ರೆಡಿ ಆಗಿರ್ತಾರೆ ಏನೋ ಕೆಲಸ ಇದ್ರೆ ಬರೋದು ಈಗ ಸುಮ್ಮನೆ ಬರ್ತಾರ ಇವಾಗ ಕೆಲಸ ಇದ್ದಾರೆ ಅಣ್ಣೆ ನೋಡಕ್ಕೆ ಅದಕ್ಕೆ ಬಂದಿದ್ದೀವಿ ಕೆಲಸ ಮಾಡಿಸ್ತಾ ಇಲ್ವ ಇಲ್ಲಿ ಬಂದ್ಬಿಟ್ಟು ನನ್ನ ಕೆಲಸ ಮತ್ತೆ ಯಾರಿಗೋಸ್ಕರ ಬಂದಿರೋದು ಇವಾಗ ಹೇಳ ಮಾತಾಡೋ ಇವಾಗ ಮಾತಾಡೋ ನೀನು ಯಾರಿಗೋಸ್ಕರ ಬಂದಿರೋದು ಏನೋ ಮಾತಾಡೋ ಏಯ್ ಅಷ್ಟೇ ನೋಡಿ ಹೀಗೆ ಹೇಳಿದ್ರೆ ಸತ್ಯ ಹೇಳಿದ್ರೆ ಏಯ್ ಹೇಳ ನೋಡಿ ಸೂರ್ಯನ ಹಾಕ್ಸಿದ್ದಾರೆ ಈಗ ಗಿರಿಯವರು. ಕಟಿಂಗ್ಸ್ ಎಲ್ಲ ನಡೀತಾ ಇದೆ ಟೀಕಸ್ ಬರುತ್ತೆ ಅಲ್ಲಿ ಇನ್ನೊಂದು ಕೆಳಗೆ ಹಾಕ್ಬೋದಾ? ಇಲ್ಲ ಇಲ್ಲ ಆಗಲ್ಲ ಇದು ಈಚೆ ಬಂದ್ಬಿಡ್ತೀರಿ ಕಾಲು ಈಚೆ ಬರುತ್ತೆ ಕರೆಕ್ಟಾಗಿರ್ತದೆ ಹಿಂಗೆ ಹಾಕ್ಲಾ ಅದು ಹೆಂಗಿದೆ ಹಂಗೆ ಯಾಕೆ ಅಲ್ಲಿ ಈ ಲೆಗ್ಗು ಮತ್ತು ಇಲ್ಲಿ ಕರೆಕ್ಟಾಗಿದೆ ಅದೇ ನೋಡ್ಕೊಂಡ್ರಲ್ಲ ಇಲ್ಲ ಸಾಕಾದ್ರೆ WP ಅಂತ ಹಾಕ್ಸ್ಬಿಡ್ಲಾ ಇಲ್ಲಿ ಅಲ್ಲಿ WP ಏನು ತೋರ್ಸ ಚೆನ್ನಾಗಿ WP ಫುಲ್ ಎಲ್ಲ ಗಾಡಿಗೆ ಎಲ್ಲ ರೇಸಿಂಗ್ ಗಾಡಿಗೆ ಅದು ಇದ್ದೇ ಇರುತ್ತೆ WP ಇದ್ದೇ ಇರುತ್ತೆ ಅವ್ರಿಗೆ ಸಾಕಷ್ಟು ಹಾಕಿರ್ತಾರೆ ಗೊತ್ತು ಬಟ್ ಆದರೂ ನಮಗೆ ಈ ಗಾಡಿಗೆ ಇಲ್ವಲ್ಲ ಸ್ಟಿಕ್ಕರಿಂಗೋಸ್ಕರ ಆದರೂ ಡಿಸೈನ್ಗೋಸ್ಕರ ಹಾಕೋದು ಕ್ರಾಸ್ ಇದೆಯಾ? ಹಾಂ ಅಷ್ಟಿಲ್ಲ ಸಾಕು. ವರ್ಡಿಂಗ್ಸು ಆಗ್ತದೆ ಇದ್ರ ಮೇಲೆ ರೇಟ್ ಬರುತ್ತಾ? ಸೊ ಸ್ಟಿಕ್ಕರ್ ಕೆಲಸ ನಡೀತಾ ಇದೆ, ಇನ್ನು ಗಿರಿಯವ್ರದ್ದು ಮುಗ್ದಿಲ್ಲ, ಹಾಕ್ಸ್ತಾ ಇದ್ದಾರೆ. ಫುಲ್ಲು ಡೀಟೇಲಾಗಿ ನೀವು ಅವ್ರದ್ದು ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಳಿ. ಇಲ್ಲಿ ಜಿಂಕೆ ಅಂತ ಹಾಕ್ಸ್ತಾರಂತೆ, ಇಲ್ಲಿ ಅಚ್ಚು ಹೊತ್ತಲ್ಲಿ ಹಾಕ್ಸ್ತಾರಂತೆ. ಫುಲ್ ಡಿಸ್ಕ್ ಇದೆ ನೋಡಿ, ಅಲ್ಲಿ ನಡೀತಾ ಇದೆ. ನಾವು ಸ್ನೇಹಿತರು ಕೇಳ್ಬೋದು ಕೊಡ ಕೇಳ್ಬಾರ್ದು ಅಂತಿದ್ಯಾ ನೀನೇನು ಒಳ್ಳೆ ಕೇಳ್ತೀಯಾ ನೀನು ಬೇರೆ ಕೊಡ ನಾವು ಬಿಸ್ನೆಸ್ ಹೌದು ಗುರು ನಾನು ಫ್ರೀ ಅಂತ ಹಾಕ್ಸ್ಕೊಂಡು ಡಿಸ್ಕೌಂಟ್ ಕೊಡ್ಬೋದು ಗುರು ಪ್ರಿನ್ಸಿಪಲ್ ನಿಲ್ಬೇಕಾದ್ರೆ ನ್ಯಾಯ ಇದೆ ಅದಕ್ಕೆ ರೆಗ್ಯುಲರ್ ಸ್ನೇಹಿತರು ನಾವು ಏನು ಪ್ರೈಸಿಂಗ್ ಆಯ್ತು ಈಗ? ಏನು ಆಗಿಲ್ಲ ಅಲ್ಲಿ ನಾನೇನು ನನ್ನ ಸ್ಟಿಕ್ಕರೇ ತೋರಿಸಿರೋ ನನಗೇನು ಗಾಡಿ ತೆಗಿದೆ ಪ್ರೈಸಿಂಗ್ ಏನಾಯ್ತು ಹೇಳ್ರಿ? ನೆಕ್ಸ್ಟ್ ನಾನು ಹಾಕ್ಸ್ಕೊಬೇಕಲ್ವಾ? ನೀವು ಕೊಡ್ತೀರಾ? ನೆಕ್ಸ್ಟ್ ನಾನು ಹಾಕ್ಸ್ಕೊಬೇಕು ಹೇಳ್ರಿ, ಅದ್ರ ಗೊತ್ತಾಗಬೇಕು. ನಂಗೆ ಇನ್ಫಾರ್ಮೇಷನ್ ಬಿಡುವಾಗ ಏನಕ್ಕೆ ಇನ್ಫಾರ್ಮೇಷನ್? ಐ ವಾಂಟ್ ಇನ್ಫಾರ್ಮೇಷನ್. ಏನಿದೆ ವರ್ಲ್ಡ್ ಫುಲ್ ಇನ್ಫಾರ್ಮೇಷನ್ ಇದು. ಗಾಡಿ ತೆಗಿರಿ. ಯಾವ ಗಾಡಿ ತೆಗಿಬೇಕು? ಫಸ್ಟ್ ಕಾಸು ಕೊಡ್ರಿ ಅವ್ರಿಗೆ, ಕಾಸು ಕೊಟ್ರೆ ತೆಗೆದವರು. ಕಾಸು ಕೊಟ್ರೆ ಗಾಡಿ ಹಚ್ಚಿ ತೆಗೆಯೋದು, ಯಾವ ತೆಗಿಂಗಿಲ್ಲ ಅವರು, ಅವ್ರ ರೂಲ್ಸಲ್ಲಿ. ಸೊ ಗಿರಿಯವ್ರ ಗಾಡಿ ಫುಲ್ ರೆಡಿ ಆಗಿದೆ. ಅವ್ರ ಚಾನಲ್ ನೀವು ನೋಡ್ಕೊಬೋದು, ಅವ್ರು ಏನೇನು ಮಾಡಿಸಿದ್ದಾರೆ ಅಂತ. ಸ್ಟಿಕ್ಕರಿಂಗು ತುಂಬಾ ಸ್ಟಿಕ್ಕರಿಂಗ್ ಮಾಡಿಸಿದ್ದಾರೆ. ಸ್ವಲ್ಪ ಮಾಡಿಸಿದ್ದಾರೆ, ತುಂಬ ಮಾಡಿಸಿದ್ದಾರೆ. ಏನಿಲ್ಲ ಸ್ವಲ್ಪ ಮಾಡಿಸಿದ್ದಾರೆ. ಎಕ್ಸ್ಪ್ಲನೇಷನ್ ಅವ್ರು ತಾನೇ ಕೊಟ್ಟಿರೋದು ಇದರಲ್ಲಿ. ಅವ್ರ ಚಾನಲ್ ಹಿಂಗೆ ನೋಡ್ಬೋದು, ಸ್ಟಿಕ್ಕರಿಂಗ್ ಇಲ್ಲ ಆಯ್ತು. ಏನೋ ನನ್ನ ಮಗ ಲಕ್ಷ ಏನೋ 1 ವರ್ಷ ಏನೋ ಆಗಿರುತ್ತೆ, ನಮ್ಗೆ ಏನು ಗೊತ್ತಿಲ್ಲ. ತೆಗ್ಬಿಡಿ ಗಿರಿ ಗಾಡಿ ಆಚೆ. ಸೊ ಗಿರಿ ಗಾಡಿ ತೆಗೆದ್ರೆ ನಮ್ಮ ಗಾಡಿ ಒಳಗೆ ಹಾಕಬೇಕು. ಜಾಸ್ತಿ ಏನಿಲ್ಲ, ಯಾಕಂದ್ರೆ ಆಲ್ರೆಡಿ ಟೈಮ್ ತುಂಬ ಲೇಟ್ ಆಗಿದೆ. ಎಷ್ಟಾಗುತ್ತೋ ಅಷ್ಟು ಮಾಡಿಸ್ತೀನಿ, ಸ್ವಲ್ಪ ಮಾಡಿಸ್ತೀನಿ ಅಷ್ಟೇ.
ಇನ್ನೊಂದು ಸಹ ಫ್ರೀಯಾಗಿ ಬಂದು ಮಾಡಿಸ್ತೀನಿ. ಆಗಲೇ 3 ಅವರ್ ಮೇಲೆ ಇಲ್ಲೇ ಆಗೋಯ್ತು. ಪೇಷನ್ಸ್ ಹೊಡೋಯ್ತು ಈಗ. ನೋಡಿ ಫಸ್ಟ್ ಸ್ಟಿಕ್ಕರ್ ಗಣೇಶದ ಹಾಕ್ಸ್ತಾ ಇರೋದು ಗಾಡಿಗೆ. ಏನೇ ವಿಘ್ನಗಳಿದ್ರು ನಾವು ಫಸ್ಟು ಗಣೇಶನ ಹಾಕ್ಸೋ ಶುರು ಮಾಡೋದು ಈಗ. ಅದಕ್ಕೆ ಫಸ್ಟು ಗಣೇಶಂದೇ ಹಾಕ್ಸ್ತಾ ಇರೋದು. ಏನಂತೀರ ಸಿಕ್ಕಿವ್ರೆ? ಕರೆಕ್ಟ್ ಅಲ್ವ ಹೇಳಿದ್ದು? ಎಕ್ಸಾಕ್ಟ್ಲಿ ರೈಟ್. ನೆಕ್ಸ್ಟ್ ಅದು ಹಾಕ್ಸೋಣ. ನೆಕ್ಸ್ಟು ನಿಮ್ಮ ಇನ್ಸ್ಟಾಗ್ರಾಮ್ದು ಮತ್ತು ಯೂಟ್ಯೂಬ್. ಹಾಂ ಓಕೆ ಕರೆಕ್ಟ್. ಇದು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ದು. ಸೊ ನಂದಿಲ್ಲಿ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ದು ಹಾಕಿದ್ದೇನೆ ಇದೊಂದು ಸ್ಟಿಕ್ಕರು. ಮುಂದೆ ಗಣೇಶನ ಹಾಕಿದ್ದೇನೆ. ಇನ್ನು ಬೇರೆ ಏನೇ ಮಾಡ್ಸೋಕ್ಕೆ ಸ್ವಲ್ಪ ಇಲ್ಲಿ ಸ್ವಲ್ಪ ಕೆಲಸಗಳಿದೆ, ಅದಕ್ಕೆ ಇವಾಗ ಲೇಟ್ ಆಯ್ತು ಅಂತ ಇದ್ದಾರೆ. ಸೊ ನಾನು ಮಂಡೇಲ ಟ್ಯೂಸ್ಡೇ ಮತ್ತೆ ಬಂದು ಮಾಡಿಸ್ಕೊಬೇಕಾಗ್ತಿದೆ ನಾನು. ಜಾಸ್ತಿ ಏನು ಸ್ಟಿಕರಿಂಗ್ ಮಾಡಿಸ್ಲಿಲ್ಲ, ಏನು ಮಾಡಿಸ್ಲಿಲ್ಲ. ಒಂದು 2 ಮಾಡಿಸಿದ್ದು. ಫಸ್ಟು ಹೆಸರು ಯೋಚನೆ ಮಾಡ್ಬಿಟ್ಟು ಆಮೇಲೆ ಮಾಡ್ಸೋಣ ಅಂತ. ನಿಮ್ಗೆಲ್ಲ ಹೆಸರು ಸಜೆಸ್ಟ್ ಮಾಡಿ, ನಮ್ಮ ಗಾಡಿ ಒಂದು ಹೆಸರು ಸಜೆಸ್ಟ್ ಮಾಡಿ ಫ್ರೆಂಡ್ಸ್. ಏನು ಇಡಬೇಕು ಅಂತ ನೀವುಗಳೇ ಸಜೆಸ್ಟ್ ಕೊಡಿ ಅಷ್ಟೇ. ನಾನು CKನೂ ಗಿರಿಯೋರಿಗೆ ಕೇಳಿದಿರಿ, ಒಂದು ಹೇಳ್ತೀನಿ ಅಂತ ಹೇಳಿದ್ದಾರೆ. ನಿಮ್ಮೆಲ್ಲ ಸಜೆಷನ್ ತೊಗೊಂಡು ಒಂದು ಹೆಸರು ಗಾಡಿಗೆ ಅಂತ. ಆಮೇಲೆ ಅದು ಸ್ಟಿಕರಿಂಗ್ ಕಂಪ್ಲೀಟ್ ಅವಾಗ ಮಾಡ್ಸೋಣ ಅಂತ.